ಸಕಲ ಶಬ್ದಗಳಿಂದ ವಾಚ್ಯನಾದವನು ಆ ಪರಮಾತ್ಮ. ಹಾಗಾಗಿ ಭಗವಂತನನ್ನು ಯಾವತ್ತೂ ಕೂಡ ನೀನು ಕಿವಿಗಳಿಂದ ಕೇಳ್ತಾ ಇರು, ಆಗ ಕಿವಿಗಳು ಇದ್ದದ್ದು ಸಾರ್ಥಕ ಅಂತ ಹೇಳಿದ್ದಾರೆ. ಕಿವಿಗಳಿಗೆ ಆಭರಣ ಯಾವುದು? ಆಭರಣವನ್ನು ತೊಟ್ಟರೆ ಕಿವಿಗಳು ಶೋಭಿಸ್ತವೆ, ಆದರೆ ಕರ್ಣಕುಂಡಲ ಇತ್ಯಾದಿಗಳು ಆಭರಣ ಅಂತ ನಾವು ತಿಳಿದಿದ್ದೇವೆ. ಅದಲ್ಲ, ಕಿವಿಗೆ ಆಭರಣ ಯಾವುದು ಅಂದರೆ ಭಗವಂತನ ಕಥಾಶ್ರವಣ. ನಿರಂತರ ಭಗವಂತನ ಕಥೆಯನ್ನು ನಾವು ಕೇಳ್ತಾ ಇದ್ದರೆ ಅದೇ ಕಿವಿಗಳಿಗೆ ಕುಂಡಲದಂತೆ, ಅದು ಆಭರಣದಂತೆ ಅಂತ ಹೇಳಿದ್ದಾರೆ. ಅಂತಹ ಶ್ರವಣದಲ್ಲಿ ನನ್ನ ಕಿವಿಗಳು ಯಾವಾಗಲೂ ಕೂಡ ಆಸಕ್ತವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅಪಕರ್ಷತು ಜಿಹ್ವಾಂಮೇ ಲೋಕವರ್ತ ದುರನ್ನತಃ ದುರ್ವಾರ್ತಾ ದುಷ್ಟಶಬ್ದೇಭ್ಯೋ ನಿವರ್ತಯ ಹರೇಶ್ರುತಿ ಅಂತ. ನನ್ನ ಕಿವಿಗಳು ಕೆಟ್ಟ ಶಬ್ದಗಳನ್ನು ಕೇಳದಂತೆ ಮಾಡು, ಅಥವಾ ಆ ಕೆಟ್ಟ ಶಬ್ದಗಳು ನನ್ನ ಕಿವಿಯ ಹತ್ತಿರ ಬಾರದಂತೆ ನೀನು ಮಾಡಿಬಿಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ಭಗವಂತ ಶ್ರೋತ್ರೇಂದ್ರಿಯವನ್ನು ನಮಗೆ ಕೊಟ್ಟಿದ್ದಾನೆ. ಪರಮಾತ್ಮ ಎರಡೆರಡು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಭಗವಂತ ಎಂತಹ ಕರುಣಾಳು! 2 ಕಣ್ಣು ಕೊಟ್ಟಿದ್ದಾನೆ, 2 ಕಿವಿ ಕೊಟ್ಟಿದ್ದಾನೆ, 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ. ಒಂದೊಂದೇ ಕೊಡ್ಬೋದಿತ್ತಲ್ಲ. ಆದರೆ ಒಂದೇನಾದರೂ ಸಮಸ್ಯೆ ಬಂದರೆ ಇನ್ನೊಂದರಿಂದ ಆದರೂ ಅವನು ಸಾಧನೆ ಮಾಡಿಕೊಳ್ಳಲಿ ಅಂತ ಪರಮಾತ್ಮ, ಮಹಾಕರುಣಾಳುವಾದ ಭಗವಂತ 2 ಇಂದ್ರಿಯಗಳನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾನೆ. 1 ಕಣ್ಣು ಹೋದರೆ 1 ಕಣ್ಣಿನಿಂದಲೇ ನೋಡಿ ತನ್ನ ಜೀವನವನ್ನು ಸಾಗಿಸಬಹುದು ಅಂತ ಪರಮಾತ್ಮ 2 ಕಣ್ಣುಗಳನ್ನು ನೀಡಿದ್ದಾನೆ, 2 ಕಿವಿಗಳನ್ನು ಕೊಡ್ತಾನೆ. ಹಾಗಾಗಿ ಆ ಇಂದ್ರಿಯಗಳು ಸಾರ್ಥಕವಾಗಬೇಕಾದರೆ ನಿರಂತರ ಶ್ರವಣ ಮಾಡಬೇಕು ನಾವು. ಆ ಶ್ರವಣದಿಂದ ಎಲ್ಲ ಭಗವಂತನ ಮಹಿಮೆ ನಮಗೆ ತಿಳಿದು ಆ ಮೂಲಕ ಪರಮಾತ್ಮನಲ್ಲಿ ಮಾಡುವ ಭಕ್ತಿ ಸ್ನೇಹ ಅದು ಅತ್ಯಂತ ಶ್ರೇಷ್ಠವಾದದ್ದು. ಆ ಮೂಲಕ ನಾವು ತತ್ವಜ್ಞಾನವನ್ನು ಪಡೆಯಬಹುದಾದ್ದರಿಂದಾಗಿ ನಿರಂತರ ಕೇಳ್ತಾ ಇರು. ಅರ್ಥವಾಗುತ್ತೋ ಬಿಡುತ್ತೋ, ನಿರಂತರ ಪರಮಾತ್ಮನಿಗೆ ಸಂಬಂಧಪಟ್ಟ ಶಾಸ್ತ್ರ ಶಬ್ದಗಳನ್ನು ಕಿವಿಯಲ್ಲಿ ಕೇಳ್ತಾ ಇರು. ಅದರಿಂದ ನೀನು ಉದ್ಧತನಾಗ್ತಿ ಅನ್ನುವ ಮಹಿಮೆಯನ್ನು ತಿಳಿಸ್ತಾರೆ. ಅಪಕರ್ಷತು ಜಿಹ್ವಾಂಮೇ ಲೋಕವರ್ತ ದುರನ್ನತಃ. ಮತ್ತು ನಾಲಿಗೆಯ ಮೂಲಕ ಕೆಟ್ಟ ವಾರ್ತೆಗಳನ್ನು ನಾವು ಮಾತನಾಡ್ತಾ ಇರ್ತೇವೆ. ಕೆಟ್ಟ ಮಾತುಗಳನ್ನು ಎಂದೂ ಕೂಡ ನಾವು ನಮ್ಮ ನಾಲಿಗೆಯಲ್ಲಿ ಬರಬಾರದು ಅಂತ ಹೇಳ್ತಾರೆ. ಸಾನಂದಂ ಸದನಂ ಸುತಾಶ್ಚ ಸುದಿಯ ಕಾಂತಾ ನ ದುರ್ಭಾಷಿಣಿ ಅಂತ ಗೃಹಿಣಿಯ ಲಕ್ಷಣವನ್ನು ಹೇಳುವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ಎಂದೂ ಕೂಡ ಕೆಟ್ಟ ಮಾತುಗಳನ್ನು ತಮ್ಮ ನಾಲಿಗೆಯಲ್ಲಿ ಬಾರದಂತೆ ನೋಡಿಕೊಳ್ಳಬೇಕಂತೆ. ಯಾಕೆ ಅಂತಂದರೆ ಆ ಮನೆಯ ವಾಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಹೇಳ್ತಿರ್ತಾರೆ. ಆ ಹೆಣ್ಣು ಮಕ್ಕಳ ಬಾಯಿಯಲ್ಲಿ ಕೆಟ್ಟ ಮಾತು ಬಂದರೆ ಅದು ಅಸ್ತು ಅಂತ ವಾಸ್ತುದೇವತೆಗಳು ಹೇಳಿಬಿಟ್ರೆ ಅದು ಸತ್ಯವಾಗತ್ತೆ. ಆದ್ದರಿಂದ ಎಂದೂ ಕೂಡ ಕೆಟ್ಟ ಶಬ್ದಗಳು ನನ್ನ ನಾಲಿಗೆಯಲ್ಲಿ ಬಾರದಂತೆ ಮಾಡು. ಆದ್ದರಿಂದಲೇ ದಾಸರು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಭಗವಂತ ಕೊಟ್ಟ ಈ ನಾಲಿಗೆ ಅದು ಸಾರ್ಥಕವಾಗಬೇಕಾದರೆ ಭಗವಂತನ ಕೃಷ್ಣನ ನಾಮಸ್ಮರಣೆಯನ್ನು ನಿರಂತರ ನಾಲಿಗೆಯ ಮೂಲಕ ನಾವು ಮಾಡಬೇಕಂತೆ. ಭಗವಂತನ ಸ್ಮರಣೆಯನ್ನು ಮಾಡದೇ ಹೋದರೆ ಆ ಇಂದ್ರಿಯ ಕೊಟ್ಟದ್ದು ಕೂಡ ವ್ಯರ್ಥವಾಗಿ ಹೋಗುತ್ತೆ. ದಾಸರು ಒಂದು ಕಡೆ ಹೇಳ್ತಾರೆ, ನರರ ಸ್ತುತಿಸಿ ಎನ್ನ ನಾಲಿಗೆ ಬರಡಾಯಿತಲ್ಲ. ಯಾರನ್ನ ಸ್ತೋತ್ರ ಮಾಡಬಾರ್ದು, ಯಾರು ಸ್ತುತಿಗೆ ಅನರ್ಹರೋ ಅಂತಹವರನ್ನು ಹೊಗಳಿ ನನ್ನ ನಾಲಿಗೆ ಅದು ಬರಡಾಗಿದೆ, ಹಾಳಾಗಿದೆ, ವ್ಯರ್ಥವಾಗಿದೆ ಅಂತ ದಾಸರು ಹೇಳ್ತಾರೆ. ಆದರೆ ದಾಸರು ಆ ಕೆಲಸ ಮಾಡಿಲ್ಲ, ನಮ್ಮನ್ನು ಉದ್ದೇಶ ಇಟ್ಟುಕೊಂಡು ಹೇಳಿದ್ದು. ಯಾವುದನ್ನು ಆಡಬಾರದು ಅಂತಹ ಮಾತುಗಳನ್ನು ಆಡಿ ನಮ್ಮ ನಾಲಿಗೆಯನ್ನು ಹಾಳು ಮಾಡಿಕೊಳ್ತೇವೆ. ಭಗವಂತನ ಅವನಿಗೆ ಸಂಬಂಧಪಟ್ಟ ಕಥೆಗಳನ್ನು ನಿರಂತರ ನಾವು ಹೇಳಬೇಕಂತ. ಯೇಷಾಂ ಶ್ರೀಮದ್ಯಶೋದಾ ಸುತಪದ ಕಮಲೆ ನಾಸ್ತಿ ಭಕ್ತಿರ್ನರಾಣಾಂ ಯೇಷಾಂ ಆಭೀರು ಕನ್ಯಾ ಪ್ರಿಯ ಗುಣಕಥನೆ ನಾನು ರಕ್ತೆ ರಸಜ್ಞಾಃ. ಗೋಪಿಕಾಸ್ತ್ರೀಯರಿಗೆ ಅತ್ಯಂತ ಪ್ರಿಯನಾದ ಕೃಷ್ಣ ಪರಮಾತ್ಮನ ಕಥೆಗಳನ್ನು ಯಾವ ನಾಲಿಗೆ ಹೇಳುವುದಿಲ್ಲವೋ ಅಂತಹ ನಾಲಿಗೆಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾರೆ. ಯೇಷಾಂ ಶ್ರೀಮದ್ಯಶೋದಾ ಸುತಪದ ಕಮಲೆ ನಾಸ್ತಿ ಭಕ್ತಿರ್ನರಾಣಾಂ. ಯಶೋದಾದೇವಿಗೆ ಅನುಗ್ರಹ ಮಾಡಿದ ಯಶೋದೆಯ ಅತ್ಯಂತ ಪ್ರಿಯನಾದ ಸಾಕು ಮಗನಾದ ಕೃಷ್ಣ ಪರಮಾತ್ಮನ ಪಾದಗಳಲ್ಲಿ ಯಾರಿಗೆ ಭಕ್ತಿ ಇರಲ್ಲವೋ ಅವರಿಗೆ ಧಿಕ್ಕಾರವಿರಲಿ. ಯೇಷಾಂ ಶ್ರೀಕೃಷ್ಣ ಲೀಲಾ ಜನಿತ ಶುಭರಸೌ ಸಾದರೌ ನೈವ ಕರ್ಣೌ ಧಿಕ್ತಾನ್
ದಿಗೇತಾನ್ ಕಥಯತಿ ಸತತಂ ಕೀರ್ತನಸ್ಥೋ ಮೃದಂಗ. ಜಡವಸ್ತುಗಳು ಕೂಡ ಈ ರೀತಿಯಲ್ಲಿ ಉದ್ಗಾರವನ್ನು ತೆಗಿತಾ ಇವೆ. ಏನು ಅಂತಂದರೆ ಶ್ರೀಕೃಷ್ಣ ಲೀಲಾ ಜನಿತ ಶುಭರಸೌ ಸಾದರವು ನೈವ ಕರ್ಣವು. ಕೃಷ್ಣ ಪರಮಾತ್ಮನ ಬಾಲಲೀಲೆಗಳು ಅತ್ಯಂತ ಪವಿತ್ರವಾದ ಭಗವಂತನ ಬಾಲಲೀಲೆಗಳು. ಅದನ್ನೇ ನಾರಾಯಣ ಪಂಡಿತಾಚಾರ್ಯ ಹೇಳುತ್ತಾರೆ, ಲೀಲಾಭಿರ್ಭಾವ ಗರ್ಭಾಭಿಹಿ ಜನಂ ಆನಂದಯನ್ಬಬೌ. ಭಗವಂತನ ಪ್ರತಿಯೊಂದು ಬಾಲಲೀಲೆಗಳು ಕೂಡ ಅನೇಕ ತತ್ವಗಳಿಂದ ಕೂಡಿದ್ದು ಜಗತ್ತಿಗೆ ಒಂದು ವಿಶಿಷ್ಟವಾದ ಅಭಿಪ್ರಾಯ ವಿಶೇಷಗಳನ್ನು ತತ್ವಗಳನ್ನು ತಿಳಿಸಿಕೊಡ್ತಾ, ಇಂತಹ ಬಾಲಲೀಲೆಗಳೆಂಬ ಆ ರಸವನ್ನು ಯಾವ ಕಿವಿಗಳು ಪಾನ ಮಾಡೋದಿಲ್ವೋ, ಶುಭ ರಸವು ನೈವ ಕರ್ಣವು, ಯಾವ ಕಿವಿಗಳು ಭಗವಂತನ ಆ ಬಾಲಲೀಲೆಗಳೆಂಬ ಅಮೃತವನ್ನು ಯಾವ ಕಿವಿಗಳು ಪಾನ ಮಾಡುವುದಿಲ್ಲವೋ ಅಂತಹ ಕಿವಿಗಳಿಗೆ ಧಿಕ್ಕಾರವಿರಲಿ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಇಂದ್ರಿಯಗಳ ಮೂಲಕ ಭಗವಂತನಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಿರಂತರ ಹೇಳಬೇಕು, ಕೇಳಬೇಕು, ನೋಡಬೇಕು. ಪ್ರತಿಯೊಂದು ಭಗವನ್ಮಯವಾಗಬೇಕು. ನಮ್ಮ ಇಂದ್ರಿಯಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅಂದರೆ ಇದು. ದೇವರಿಗೆ ಇಂದ್ರಿಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಯಾರೋ ಒಬ್ಬ ವ್ಯಕ್ತಿ ಕೈಯನ್ನು ಕಡಿದು ಕೃಷ್ಣಾರ್ಪಣ ಮಸ್ತು ಅಂತ ಕೈಯನ್ನು ದೇವರಿಗೆ ಅರ್ಪಣೆ ಮಾಡಿದಂತೆ. ಅದಲ್ಲ, ನಮ್ಮ ಇಂದ್ರಿಯಗಳನ್ನು ಕಡಿದು ದೇವರಿಗೆ ಅರ್ಪಿಸುವುದು ಅದು ಅರ್ಪಣೆ ಅಲ್ಲ. ಕೈಗಳನ್ನು ಅರ್ಪಣೆ ಮಾಡೋದು ಅಂದರೆ ಕೈಗಳಿಂದ ಭಗವಂತನಿಗೆ ಅರ್ಚನೆ ಮಾಡೋದು ಅಂತ ಅರ್ಥ. ಭಗವಂತ ಕೊಟ್ಟ ಕೈಯಿಂದ ಭಗವಂತನಿಗೆ ನಾವು ಅಭಿಷೇಕ ಮಾಡಬೇಕು ಸಾಲಿಗ್ರಾಮಾದಿಗಳಿಗೆ. ಆಗ ಕೈಯನ್ನು ಅರ್ಪಣೆ ಮಾಡೋದು ಅಂದರೆ ಹೀಗೆ ಪ್ರತಿಯೊಂದು ಇಂದ್ರಿಯಗಳನ್ನು ಅರ್ಪಿಸಿ ಇಂದ್ರಿಯಾಂತರ್ಗತನಾದ ಭಗವಂತ, ಇಂದ್ರಿಯ ಅಭಿಮಾನಿ ದೇವತೆಗಳ ಒಳಗಿದ್ದ ನಿಯಾಮಕನಾದ ಆ ಭಗವಂತನಿಗೆ ಪ್ರತಿಯೊಂದು ಕರ್ಮಗಳನ್ನು ನಾವು ಅರ್ಪಣೆ ಮಾಡ್ತಾ ಹೋದರೆ ಇಂದ್ರಿಯಗಳನ್ನು ಅರ್ಪಣೆ ಮಾಡಿದ ಹಾಗೆ ಅಂತ ಹೇಳಿದ್ದಾರೆ. ಹೀಗೆ ನಾವು ಸತ್ಕರ್ಮಗಳನ್ನು ನಮ್ಮ ಇಂದ್ರಿಯಗಳ ಮೂಲಕ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು ಅಂತ ಬಹಳ ಸುಂದರವಾಗಿ ವಾದಿರಾಜರು ಭಾಗವತದ ಸಾರವನ್ನು ನಮ್ಮ ಮುಂದೆ ಇಡ್ತಾರೆ. ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೋಮ ಚೋದಯ ಧ್ರುವಂ ಅಗಮ್ಯ ಗಮನೇ ಕುಖ್ಯಂ ಗ್ರಾಣಂ ಅಗ್ರಾಣನೇ ಸತಾಂ ಅಪಕರ್ಷತು ಜಿಹ್ವಾಮೇ ಲೋಕವಾರ್ತಾ ದುರನ್ನತಃ ದುರ್ವಾರ್ತಾ ದುಷ್ಟಶಬ್ದೇಭ್ಯೋ ನಿವರ್ತಯ ಹರೇಶ್ರುತಿ. ಆ ಕೆಟ್ಟ ಶಬ್ದಗಳು ನನ್ನ ಕಿವಿಗೆ ಬೀಳದಂತೆ ನೀನು ಮಾಡು, ಒಳ್ಳೆಯ ಶಬ್ದಗಳು ನನ್ನ ಕಿವಿಗೆ ಮುಟ್ಟಿ ಕೇಳಿ ಆ ಮೂಲಕ ನಾನು ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು. ಆದ್ದರಿಂದ ಸಕಲ ಶಬ್ದಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಂಡು ನಾವು ಅದನ್ನು ಕೇಳಿ ಅನುಸಂಧಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಧ್ವನ್ಯಾತ್ಮಕ ಶಬ್ದ ವರ್ಣಾತ್ಮಕ ಶಬ್ದಗಳು ಕೂಡ ಅದು ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ ಅಂತ ತಿಳಿದು ಅನುಸಂಧಾನವನ್ನು ಮಾಡಬೇಕಂತೆ. ಪ್ರತಿಯೊಂದು ಶಬ್ದಗಳನ್ನು ಕೂಡ ದೇವರಲ್ಲಿ ಸಮನ್ವಯ ಮಾಡಬೇಕು. ಸಕಲ ಶಬ್ದ ವಾಚ್ಯನಾದವನು ಅವನೇ ಎಂಬುದಾಗಿ ಶಾಸ್ತ್ರಗಳು ಹೇಳಿದೆ. ಆದ್ದರಿಂದಾಗಿ ಪ್ರತಿಯೊಂದು ಶಬ್ದದ ಹಿನ್ನೆಲೆಯಲ್ಲಿ ಭಗವಂತನ ಸ್ಮರಣೆ ಬರಬೇಕು. ನಮಗೆ ಯಾವುದೇ ಶಬ್ದ ಪ್ರಯೋಗ ಮಾಡಿದರು, ಉದಾಹರಣೆ ಕೊಡೋದಾದರೆ ನಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಮದುವೆ ಇರುತ್ತದೆ. ಆ ಮದುವೆಗೋಸ್ಕರ ಆಹ್ವಾನವನ್ನು ಕೊಡಲಿಕ್ಕೆ ಎಲ್ಲ ಕಡೆ ನಾವು ಹೋಗಿ ಮಗಳ ಮದುವೆ ಇದೆ, ಆದ್ದರಿಂದ ನೀವೆಲ್ಲರೂ ಬರಬೇಕು ಅಂತ ಕರೀಲಿಕ್ಕೆ ಹೋಗ್ತೇವೆ, ಪತ್ರಿಕೆಯನ್ನು ಕೊಟ್ಟು ಬರ್ತೇವೆ. ಆ ಮದುವೆ ಅಂತ ಹೇಳಿದ ಕೂಡಲೇ ಅದರ ಹಿನ್ನೆಲೆಯಲ್ಲಿ ಭಗವತ್ ಚಿಂತನೆ ಬರಬೇಕು ನಮಗೆ. ಅದು ಹೇಗೆ ಅದು ಅಂತಂದರೆ ನೋಡಿ, ಆ ಮದುವೆ ಆಗಬೇಕಾದ್ರೆ ಇಬ್ಬರು ಸೇರಬೇಕು, ಒಂದು ಹುಡುಗ ಇನ್ನೊಂದು ಹುಡುಗಿ, ವರ ಮತ್ತು ಕನ್ಯೆಯರು ಸೇರಬೇಕು. ಆ ವರ ಕನ್ಯೆಯರು ಸೇರಿದರೆ ಉಪಯೋಗ ಇಲ್ಲ, ವರ ಕನ್ಯೆಯರ ಮನಸ್ಸು ಒಂದಾಗಬೇಕು. ಆ ವರ ಕನ್ಯೆಯರ ಮನಸ್ಸು ಒಂದಾಗುವುದು ಕೆಲಸ ಯಾರಿಂದ? ಅದು ಯಾರು ಮಾಡೋದು ಅಂದರೆ ಅದು ಭಗವಂತ ಮಾಡ್ತಾನೆ. ಅವರಿಬ್ಬರ ಮನಸ್ಸು ಒಂದನ್ನಾಗಿ ಮಾಡಿ ಅವರ ಜೀವನದ ಸಾರ್ಥಕತೆ, ಅದು ಸಾಧನೆಯ ಗುರಿಯನ್ನು ಮುಟ್ಟುವ ಹಾಗೆ ಭಗವಂತ ನಮಗೆ ಮಾಡ್ತಾನೆ. ಆದ್ದರಿಂದ ಇಬ್ಬರ ಮನಸ್ಸನ್ನು ಒಂದು ಮಾಡುವವ ಭಗವಂತ ಅನ್ನುವ ಚಿಂತನೆ ನಮಗೆ ಬರಬೇಕು. ಯಾಕೆಂದರೆ ಎಲ್ಲೋ ಹುಡುಗಿ ಇರ್ತಾಳೆ, ಎಲ್ಲೋ ಹುಡುಗ ಇರ್ತಾನೆ, ಅವರಿಬ್ಬರ ಮನಸ್ಸು ಒಂದಾಗಿ ಅವರು ವಿವಾಹವಾಗಿ ಅವರು ಸಾಧನೆಯ ಮಾರ್ಗದಲ್ಲಿ ತಾವು ತೊಡಗಿ ಸಾಧನೆ ಗುರಿಯನ್ನು ಮುಟ್ಟಬೇಕು, ಪರಿಪೂರ್ಣವಾಗಬೇಕು. ಗಾರ್ಹಸ್ಥ್ಯ ಜೀವನ, ಅಗ್ನಿಯ ಉಪಾಸನೆ ನಡೀಬೇಕು, ಇದಕ್ಕೆಲ್ಲ ಅನುಕೂಲವಾದ ಸತಿ ಬೇಕು. ಹಾಗಾಗಿ ಅಂತಹ ಮದುವೆ ಅಂದ ಕೂಡಲೇ ಅದರ ಹಿನ್ನೆಲೆಯಲ್ಲಿ ನಾವು ಇಷ್ಟೆಲ್ಲ ಭಗವತ್ ಚಿಂತನೆ ನಮಗೆ ಬರಬೇಕು. ಆದ್ದರಿಂದಲೇ ಭಾರತೀಯ ಪ್ರಾಚೀನ ಸಂಸ್ಕೃತಿಯಲ್ಲಿ ಒಂದು ಕ್ರಮ ಇದೆ ನಮ್ಮಲ್ಲಿ. ಏನು ಅಂದರೆ, ಆ ಮದುವೆ ಆಗುವ ಹುಡುಗಿ ಕನ್ಯೆ ಏನಿದ್ದಾಳೆ, ಪತಿಯ ಕೈಯನ್ನು ಪಾಣಿಗ್ರಹಣ ಮಾಡಲಿಕ್ಕೆ ಹೋಗ್ತಾಳೆ. ಹೋಗುವಾಗ ಆ ಮನೋಭಿಮಾನಿ ದೇವತೆ ಹಾಗೂ ವಾಗಾಭಿಮಾನಿ ದೇವತೆಯರ ಪೂಜೆಯನ್ನು ಮಾಡಿಸಿ ಅವಳು ಪತಿಯ ಕೈ ಹಿಡಿಲಿಕ್ಕೆ ಹೋಗ್ತಾಳೆ. ರುದ್ರ ಪಾರ್ವತಿಯರ ಪೂಜೆಯನ್ನು ಮಾಡ್ತಾರೆ. ಆ
ಆ ಕನ್ಯೆಯ ಮೂಲಕ ಮಾಡಿಸ್ತಾರೆ. ಯಾಕೆ ಅಂತಂದರೆ ನೋಡು, ನಮ್ಮಿಬ್ಬರ ಮನಸ್ಸು ಒಂದಾಗಬೇಕು. ಆಗ ಮಾತ್ರ ನಮ್ಮಿಬ್ಬರೂ ಕೂಡ ನಾವು ಸಾಧನೆಯ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮಿಬ್ಬರ ಮನಸ್ಸನ್ನು ಒಂದು ಮಾಡುವಂಥ ಪ್ರಾರ್ಥನೆ ಮಾಡಿ ಆ ಕನ್ಯೆ ಪತಿಯ ಕೈ ಹಿಡಿಯಲಿಕ್ಕೆ ಹೋಗ್ತಾಳೆ. ಇದು ಭಾರತೀಯ ಪ್ರಾಚೀನ ಸಂಸ್ಕೃತಿ ಇದು. ಯಾಕೆ ಅಂತಂದರೆ ನೋಡಿ, ಎಲ್ಲವನ್ನೂ ಒಂದು ಮಾಡ್ಬೋದು, ಆದರೆ ಮನಸ್ಸು ಒಂದು ಮಾಡೋದು ಬಹಳ ಕಷ್ಟ. ಮನಸ್ಸನ್ನು ಬೇರೆ ಮಾಡೋದು ಸುಲಭ. ಒಳ್ಳೆ ಸ್ನೇಹ ಇದ್ದಲ್ಲಿ, ಪ್ರೀತಿ ಇದ್ದಲ್ಲಿ ಹಚ್ಚಿಟ್ಟು ಏನೋ ಮಾಡಿ ಆ ಇಬ್ಬರ ಮನಸ್ಸು ಬೇರೆ ಮಾಡೋದು ಸುಲಭ. ಆದರೆ ಇಬ್ಬರ ಮನಸ್ಸು ಒಂದು ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಮನೋಭಿಮಾನಿ ದೇವತೆಯಾದ ರುದ್ರದೇವರ ಒಳಗಿದ್ದ ಆ ಭಗವಂತ ಆ ಕೆಲಸ ಮಾಡಿಸ್ತಾನಂತೆ. ಎಲ್ಲೋ ಇದ್ದ ಹುಡುಗಿ ಇವರು ನಮ್ಮ ಯಜಮಾನರು ಅಂತ ಒಂದು ಕ್ಷಣ ಮಾತ್ರದಲ್ಲಿ ಅವಳಿಗೆ ಅವರ ಮೇಲೆ ಅಭಿಮಾನ ಹುಟ್ಟತ್ತೆ ಅಂದರೆ ಇದು ಯಾರು ಕೊಡೋದು? ತಂದೆ ತಾಯಿ ವಿವಾಹಕ್ಕೋಸ್ಕರ ಬೇಕಾದಷ್ಟು ಹಣ ಖರ್ಚು ಮಾಡ್ತಾರೆ, ಮಗಳ ಮದುವೆಗೋಸ್ಕರ ಮಾಡಿ ವಸ್ತ್ರ ತೊಗೊಂಡು ಬರ್ತಾರೆ, ಉಡುಗೊರೆಗಳನ್ನು ತರ್ತಾರೆ, ಆಭರಣಗಳನ್ನು ತರ್ತಾರೆ. ಯಾವ ತಂದೆ ತಾಯಿ ಅವರಿಬ್ಬರಿಗೂ ಹುಟ್ಟುವ ಪ್ರೀತಿಯನ್ನು ಹಣ ಕೊಟ್ಟು ಕೊಂಡ್ಕೊಂಡು ಬರ್ತಾರೆ ಹೇಳಿ? ತಂದೆ ತಾಯಿ ಅದನ್ನು ತೊಗೊಂಡು ಬರಲಿಕ್ಕೆ ಸಾಧ್ಯವ? ಅದು ಅಂಗಡಿಯಲ್ಲಿ ಸಿಗುವ ವಸ್ತುವ? ಅವರಿಬ್ಬರ ಪ್ರೀತಿ ಅದು ಭಗವಂತ ಮಾಡುವ ಕೆಲಸ. ಇದೆಲ್ಲ ಅವನು ಕೊಡ್ತಾನೆ. ಆದ್ದರಿಂದಾಗಿ ಹೀಗೆ ಪ್ರತಿಯೊಂದು ಶಬ್ದಗಳ ಹಿನ್ನೆಲೆಯಲ್ಲಿ ಪರಮಾತ್ಮನ ಚಿಂತನೆಯನ್ನು ನಾವು ನಡೆಸಬೇಕಂತೆ. ಆಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಎಲ್ಲ ಕಡೆ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಮದರ್ಶಿನಃ ಅಂತ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಅಂದರೆ ಎಲ್ಲರನ್ನೂ ಕೂಡ ಸಮಾನವನ್ನಾಗಿ ನೋಡೋದು ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ಅನೇಕರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ. ಸಮದರ್ಶಿನಃ ಅಂತಂದರೆ ಎಲ್ಲರನ್ನ ಸಮಾನಾಗಿ ನೋಡ್ತಾನೆ ಅಂದರೆ ಎಲ್ಲರನ್ನೂ ಒಂದಾಗಿ ನೋಡ್ತಾನೆ ಅಂತ ಅರ್ಥ ಅಲ್ಲ. ಸಮದರ್ಶಿನಃ ಅಂತಂದರೆ ಎಲ್ಲರ ಒಳಗಿದ್ದ ಸಮನಾದ ಭಗವಂತನನ್ನು ಕಾಣ್ತಾರೆ ಅಂತ ಅರ್ಥ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ.